ನಮಸ್ಕಾರ ವೀಕ್ಷಕರೇ. ತಮಿಳುನಾಡಿನ ರಾಜಕೀಯ ಹಗ್ಗಜಗ್ಗಾಟ ತೀವ್ರವಾಗ್ತಾ ಇದೆ. ಈ ಎಪಿಸೋಡ್ ಅನ್ನ ನೀವು ನೋಡೋ ಹೊತ್ತಲ್ಲಿ ಇನ್ಯಾವ ರೀತಿಯ ಬೆಳವಣಿಗೆ ಆಗಿರುತ್ತೋ ಗೊತ್ತಿಲ್ಲ, ಆದ್ರೆ ಈವರೆಗಿನ ಬೆಳವಣಿಗೆಗಳನ್ನ ತಿಳಿಸ್ತಾ ಹೋಗ್ತೀವಿ. ಬಹುಮತಕ್ಕಾಗಿ ಕಸರತ್ತು ಮಾಡ್ತಾ ಇರೋ ವಿಜಯ್ಗೆ ಡಿಎಂಕೆ ಒಕ್ಕೂಟದಲ್ಲಿದ್ದ ಚಿಕ್ಕ ಪುಟ್ಟ ಪಕ್ಷಗಳು ಸಪೋರ್ಟ್ ಮಾಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಖುದ್ದು ಸ್ಟಾಲಿನ್ನೇ ಹೋಗಿ ಸರ್ಕಾರ ಮಾಡಿ ಅಂತ ಒಪ್ಪಿಗೆ ಕೊಟ್ಟಿರೋ ಮಾಹಿತಿಗಳು ಕೂಡ ಓಡಾಡ್ತಾ ಇದೆ. ಈ ಲೆಕ್ಕದಲ್ಲಿ ಸರ್ಕಾರ ಆಗುತ್ತೆ, ಆದ್ರೆ ಅಸಲಿ ಆಟ ಆಮೇಲೆ ಶುರುವಾಗೋದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇಡೀ ಸಿಸ್ಟಮ್ ಅನ್ನ ಸ್ಟಾಲಿನ್ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಮಾತುಕತೆ ನಡೀತಾ ಇದೆ. ಹೇಗೆಲ್ಲ ಆಗುತ್ತೆ, ಏನೆಲ್ಲ ಆಗ್ಬೋದು ಅನ್ನೋ ಚರ್ಚೆ ಜೋರಾಗಿದೆ. ಇನ್ನೊಂದು ಕಡೆ ಬಹುಮತ ತೋರಿಸೋ ಹೊತ್ತಲ್ಲಿ ಆಗಿರೋ ಎಡವಟ್ಟು ಟಿವಿಕೆ ಮೇಲೆ ಫೋರ್ಜರಿ ಆರೋಪವನ್ನ ತರಿಸಿದೆ. ಮತ್ತೊಂದೆಡೆ ಅಭಿಮಾನಿಗಳ ಅತಿರೇಕದ ವರ್ತನೆ ಎಲ್ಲರನ್ನೂ ಆತಂಕಗೊಳಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ತಮಿಳುನಾಡಿನಲ್ಲಿ ಬದಲಾವಣೆ ಗಾಳಿ ಬೀಸ್ತು, ಆದ್ರೆ ಆ ಗಾಳಿ ಸರಿಯಾದ ದಿಕ್ಕಲ್ಲಿ ಸರಿಯಾಗಿ ಬೀಸದೇ ಇರೋದ್ರಿಂದ ಎಲ್ಲರೂ ದಿಕ್ಕಾಪಾಲಾಗೋ ರೀತಿಯಾಗಿದೆ. ವಿಜಯ್ ಸಿಎಂ ಆಗೋದು ಕನ್ಫರ್ಮ್ ಆಗಿದ್ರು ಅದು ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಯ್ತು. ಅವರು ಬಿಟ್ ಇವರಾದ್ರೂ ಬೆಂಬಲ ಕೊಡ್ತಾರಾ ಅಂತ ಅಲೆದಾಡೋ ಪರಿಸ್ಥಿತಿ ಬಂತು. ಇಷ್ಟೆಲ್ಲಾ ಮಾಡಿ ಹರಸಾಹಸ ಪಟ್ಟು ಬಹುಮತ ತೋರಿಸಿ ಅನುಭವ ಇಲ್ಲದೆ ಮೊದಲ ಬಾರಿಗೆ ಸರ್ಕಾರ ಮಾಡಿ ಕೊನೆಗೆ ಕಾಂಗ್ರೆಸ್ ಹೇಳಿದ್ದನ್ನ ಕೇಳ್ಬೇಕಾ, ಉಳಿದ ಮಿತ್ರರ ಮಾತನ್ನ ಕೇಳ್ಬೇಕಾ, ಜನರ ಸ್ಥಿತಿ ಏನಾಗಿದೆ, ಅಭಿವೃದ್ಧಿಗೆ ದುಡ್ಡಿದ್ಯಾ, ಫ್ರೀ ಕೊಡೋದಕ್ಕೆ ಹಣ ಸಾಕಾಗುತ್ತಾ, ಈ ರೀತಿ ನಾನಾ ತಲೆಬಿಸಿಗಳು ಆಮೇಲೆ ಇದ್ದಿದೆ. ಆದ್ರೆ ಈಗ ಅದೆಲ್ಲವನ್ನೂ ಮೀರಿದ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಅದೇ ವಿಜಯ್ ಸಿಎಂ ಆದ್ರೆ ಆಡಳಿತ ಮಾತ್ರ ಸ್ಟಾಲಿನ್ದು ಅಂತ. ಯಾಕೆ ಈ ಲೆಕ್ಕ ನಡೀತಾ ಇದೆ ಅನ್ನೋದನ್ನ ನೋಡಿದ್ರೆ, ಯಾರೆಲ್ಲ ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ಓಡಿದ್ದಾರೋ ಅವರೆಲ್ಲ ಡಿಎಂಕೆ ಒಕ್ಕೂಟದ ಕಡೆಯಿಂದಲೇ ಬಂದಿರೋದು. ಹೇಳದೆ ಕೇಳದೆ ಕೈಕೊಟ್ಟು ಓಡಿರೋ ಕಾಂಗ್ರೆಸ್ ಒಂದು ಕಡೆ ಆದ್ರೆ, ಇನ್ನು ಚಿಕ್ಕ ಪುಟ್ಟ ಪಕ್ಷಗಳು ಅಧಿಕಾರದ ಆಸೆಗೆ ಓಡ್ತಾ ಇವೆ. ಆದ್ರೆ ಕಾಂಗ್ರೆಸ್ ಬಿಟ್ಟು ಉಳಿದ ಪಕ್ಷಗಳನ್ನ ಡಿಎಂಕೆ ಹ್ಯಾಂಡಲ್ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಯಾರು ಕೂಡ 2 ದಿನಗಳ ಕಾಲ ಮೈತ್ರಿ ಬಗ್ಗೆ ಸರಿಯಾದ ಕ್ಲಾರಿಟಿಯನ್ನ ಕೊಡ್ಲೇ ಇಲ್ಲ. ಇದು ಟಿವಿಕೆ ಟೆನ್ಷನ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾ ಇತ್ತು. ಈ ಮಧ್ಯೆ ವಿಸಿಕೆ ಪಕ್ಷ ಮಾಡಿದ ಡಿಮ್ಯಾಂಡ್ಗಳಂತೂ ನ್ಯಾಷನಲ್ ಲೆವೆಲ್ ನಲ್ಲಿ ಚರ್ಚೆ ಆಗೋದಕ್ಕೆ ದಾರಿ ಮಾಡಿಕೊಡ್ತು. ಇರೋದು 2 ಸದಸ್ಯರು, ಅವರಲ್ಲಿ ಒಬ್ಬರಿಗೆ ಡಿಸಿಎಂ ಹುದ್ದೆ, ಇನ್ನೊಬ್ಬರಿಗೆ ಮಂತ್ರಿ ಪದವಿ ಕೊಡಬೇಕು ಅಂತ ವಿಸಿಕೆ ಗಟ್ಟಿಯಾಗಿ ಕೂತಿತ್ತು. ಅಲ್ಲಿಗೆ ಬೆಂಬಲ ಕೊಡೋದಕ್ಕೆ ಬರೋ 11 ಜನರಿಗೆ 11 ಪೋಸ್ಟ್ ಅನ್ನ ಕೊಟ್ಬಿಟ್ರೆ ಇವರಿಗೆ ಏನಪ್ಪಾ ಉಳಿತು ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಅಂದ್ಹಾಗೆ ಸದ್ಯ ಇರೋ ಪರಿಸ್ಥಿತಿಯಲ್ಲಿ ಮೈತ್ರಿಗೆ ಬರುವ ನಾಯಕರನ್ನ ಕಡೆಗಣಿಸೋ ಹಾಗೂ ಇಲ್ಲ. ಏನಿಲ್ಲ ಅಂದ್ರೂ ಒಂದಷ್ಟು ಪರಿಣಾಮಕಾರಿ ಪೋಸ್ಟ್ ಗಳನ್ನ ಕೊಡ್ಲೇಬೇಕು. ಇದನ್ನ ಸ್ಟಾಲಿನ್ ಎನ್ಕ್ಯಾಶ್ ಮಾಡ್ಕೊಳ್ತಾರಾ ಅನ್ನೋ ಚರ್ಚೆ ಈಗ ನಡೀತಾ ಇದೆ. ಸಮಸ್ಯೆ ಎಲ್ಲಿಂದ ಶುರುವಾಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಕ್ಯಾಬಿನೆಟ್ ರಚನೆ. ವಿಸಿಕೆ ಆರಂಭದಲ್ಲೇ ಡಿಮ್ಯಾಂಡ್ ಮಾಡ್ತಾ ಇರೋದ್ರಿಂದ ಅವರನ್ನ ಸಮಾಧಾನ ಪಡಿಸಿ ಬೇಡಿಕೆಗೆ ಮಾತು ಕೊಟ್ಟು ಪ್ರಮಾಣ ವಚನವನ್ನ ಸ್ವೀಕರಿಸಬಹುದು. ನಂತರ ಉಳಿದವರಿಗೆ ಪೋಸ್ಟ್ ಕೊಡುವಾಗ ಒಂದೇ ಸಚಿವ ಸ್ಥಾನಕ್ಕೆ ಹಲವು ಬೇಡಿಕೆಗಳು ಬಂದ್ರೆ ಸಮಸ್ಯೆ ಆಗುತ್ತೆ. ತಮಿಳುನಾಡಿನಲ್ಲಿ ಅಧಿಕಾರದ ಆಸೆ ಕಂಡು ಈಗ ಅವಕಾಶ ಪಡೆದಿರೋ ಕಾಂಗ್ರೆಸ್ ಎಲ್ಲೆಲ್ಲಿಂದ ಹಣ ಜಾಸ್ತಿ ಬರುತ್ತೋ ಆ ಎಲ್ಲಾ ಪೋಸ್ಟ್ಗಳ ಮೇಲೆ ಕಣ್ಣಿಡೋ ಸಾಧ್ಯತೆ ಇದೆ. ಅಲ್ಲದೆ ಮಿತ್ರರ ಪೈಕಿ ಹೆಚ್ಚು ಸೀಟ್ ಹೊಂದಿರೋದು ಕಾಂಗ್ರೆಸ್ ಆಗಿರೋದ್ರಿಂದ ಹೋಮ್ ಮಿನಿಸ್ಟ್ರಿ, ರೆವಿನ್ಯೂ ಇಂಥ ಹುದ್ದೆಗಳಿಗೆ ಡಿಮ್ಯಾಂಡ್ ಮಾಡೋ ಚಾನ್ಸಸ್ ಇದೆ. ಹೇಗೂ ವಿಜಯ್ ಮುಂಚಿನಿಂದಲೂ ಕಾಂಗ್ರೆಸ್ ಪ್ರಿಯ ಆಗಿರೋದ್ರಿಂದ ಸುಮ್ಮನಿರಿ, ನಿಮಗೆ ಗೊತ್ತಾಗಲ್ಲ, ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ನಾವೆಲ್ಲ ಸರಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿಕೆ ಕೊಟ್ರೆ ವಿಜಯ್ ಒಪ್ಪಿಗೆ ಸೂಚಿಸೋ ಸಾಧ್ಯತೆ ಇದೆ. ಆದ್ರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಯಾಕಂದ್ರೆ ಹೇಳದೆ ಕೇಳದೆ ಓಡಿದ್ದಕ್ಕೆ ಕಾಂಗ್ರೆಸ್ ವಿರುದ್ಧ ಡಿಎಂಕೆ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ. ಅದಕ್ಕೆ ರಿವೆನ್ ತೀರಿಸ್ಕೊಳ್ಬೇಕು ಅಂದ್ರೆ ಕೈಗೆ ಕಾಟ ಕೊಡಬೇಕು. ಈ ಸಲುವಾಗಿ ಕಾಂಗ್ರೆಸ್ ಯಾವ ಪೋಸ್ಟ್ ಕೇಳುತ್ತೋ ಅದೇ ಪೋಸ್ಟ್ ಅನ್ನ ಉಳಿದ ಮಿತ್ರರ ಕೈಯಲ್ಲೂ ಕೇಳಿಸೋ ಪ್ಲಾನ್ ಇರ್ಬೋದು. ಆಗ ಮತ್ತೆ ಅಡಕತ್ತರಿಯಲ್ಲಿ ಸಿಕ್ಕಿಕೊಳ್ಳೋದು ಯಾರು ಅಂದ್ರೆ ಅದು ವಿಜಯ್. ಕಾಂಗ್ರೆಸ್ ಅನ್ನ ಬಿಡೋ ಹಾಗೂ ಇಲ್ಲ, ಉಳಿದವರನ್ನ ಕಡೆಗಣಿಸೋ ಹಾಗೂ ಇಲ್ಲ. ಯಾರೇ ಮುನಿಸಿಕೊಂಡು ಮೈತ್ರಿ ಬಿಟ್ಟು ಹೋದ್ರೂ ಸಿಎಂ ಸ್ಥಾನ ಉಳಿಯೋದಿಲ್ಲ. ಆದ್ರಿಂದ ಎಲ್ಲಿಯ ತನಕ ಆಡಳಿತ ನಡೆಸ್ತಾರೋ ಅಲ್ಲಿಯ ತನಕ ಈ ಸಮಸ್ಯೆಯನ್ನ ತಲೆಯಲ್ಲಿ ಇಟ್ಕೊಂಡೇ ತಗ್ಗಿ ಬಗ್ಗಿ ಹೋಗೋ ಅನಿವಾರ್ಯತೆ ಇರುತ್ತೆ. ಅದು ಅಲ್ಲದೆ ಈಗ ಮೈತ್ರಿಗೆ ಮುಂದಾಗಿರೋ ಎಲ್ಲಾ ಪಕ್ಷಗಳು ಡಿಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿವೆ. ಇನ್ನೊಂದು ಕಡೆ ವಿಜಯ್ ತಮ್ಮದೇ ಪಕ್ಷದಿಂದ 2 ಡಿಸಿಎಂ ಮಾಡೋ ಅಂದಾಜನ್ನ ಇಟ್ಕೊಂಡಿದ್ರು. ಆ ಲೆಕ್ಕದಲ್ಲಿ 6 ಡಿಸಿಎಂ ಸ್ಥಾನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇದು ಸಾಧ್ಯವಾಗದ ಕೆಲಸ. ಸರಿ, ಹಂಗೂ ಹಿಂಗೂ ಕ್ಯಾಬಿನೆಟ್ ರಚನೆ ಮಾಡ್ಬಿಟ್ರು ಅಂದ್ಕೊಳ್ಳಿ, ಅಲ್ಲಿಗೂ ಕೂಡ ಮುಗಿಯೋದಿಲ್ಲ. ಸದ್ಯ ಕಾಂಗ್ರೆಸ್ ಯಾವ ಜೋಶ್ನಲ್ಲಿದೆ ಅಂದ್ರೆ, ಸಿಎಂ ಮಾತ್ರ ವಿಜಯ್, ಆದ್ರೆ ಆಗಾಗ ಡೆಲ್ಲಿಗೆ ಕರೆಸ್ಕೊಂಡು ಚೆನ್ನಾಗಿ ಮಾತಾಡಿಸಿ ಎಲ್ಲವನ್ನೂ ನಾವೇ ಹ್ಯಾಂಡಲ್ ಮಾಡ್ತಾ ಹಿಂದೂ ವಿರೋಧಿ ಅಜೆಂಡಾವನ್ನ ಕ್ಲೀನ್ ಆಗಿ ಇನ್ಸ್ಟಾಲ್ ಮಾಡೋ ಉದ್ದೇಶ ಇದ್ದಂತಿದೆ. ಸೈದ್ಧಾಂತಿಕವಾಗಿ ಡಿಎಂಕೆ ಕೂಡ ಹಿಂದೂ ವಿರೋಧಿಯಾಗಿದ್ರು ಕಾಂಗ್ರೆಸ್ ಮೇಲಿನ ಸಿಟ್ಟಿಗೆ ಒಂದಷ್ಟು ವಿಚಾರಗಳಲ್ಲಿ ಉಳಿದವರ ಕಡೆಯಿಂದ ಅಡ್ಡಗಾಲು ಹಾಕಿಸಿ ಆಂತರಿಕ ಸಮಸ್ಯೆ ಕ್ರಿಯೇಟ್ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಡಿಎಂಕೆ ಕಾಂಗ್ರೆಸ್ ಅನ್ನ ಪಕ್ಕಕ್ಕೆ ಇಟ್ಕೊಂಡು ಬಿಜೆಪಿಯನ್ನ ಬೇರೆ ಊರಿನ ಪಕ್ಷ ಅಂತ ದೂರ್ತಾ ಬಂದಿತ್ತು.
ಈಗ ಅದೇ ಅಸ್ತ್ರವನ್ನ ಮಿತ್ರರನ್ನ ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧ ಪ್ರಯೋಗ ಮಾಡಿ ವಿಜಯ್ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ನೋಡಿ ಎಂಜಾಯ್ ಮಾಡೋ ಚಾನ್ಸಸ್ ಇದೆ. ಅಲ್ಲದೆ ಈಗ ವಿಜಯ್ ಸರ್ಕಾರ ಮಾಡೋದರ ಹಿಂದೆ ಇನ್ನೊಂದು ಮೆಗಾ ಪ್ಲಾನ್ ಕೂಡ ಇದೆ. ಹಲವು ಸರ್ಕಸ್ ಬಳಿಕ ಕೊನೆಗೂ ತಮ್ಮ ಒಕ್ಕೂಟದ ಪಕ್ಷಗಳನ್ನ ಟಿವಿಕೆಗೆ ಕಳಿಸೋದಕ್ಕೆ ಸ್ಟಾಲಿನ್ ಒಪ್ಪಿದ್ದಾರಂತೆ ಅನ್ನೋ ಸುದ್ದಿ ಬಂತು. ಈ ಒಂದು ಸ್ಟೇಟ್ಮೆಂಟ್ ಡಿಎಂಕೆಗೆ ನಾನಾ ರೀತಿಯಲ್ಲಿ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ವಿಜಯ್ಗೆ ಸರ್ಕಾರ ರಚಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಅಭಿಮಾನಿಗಳು ಬಹಳ ಪರ್ಸನಲ್ ಆಗಿ ತಗೊಂಡಿದ್ದಾರೆ. ಈ ಹೊತ್ತಲ್ಲಿ ಸ್ಟಾಲಿನ್ ಕರುಣೆ ತೋರಿದ್ರು ಅನ್ನೋ ರೀತಿ ಸಂದೇಶ ಸಿಕ್ಕರೆ ಈಗ ಇರೋ ಕೋಪ ಆಕ್ರೋಶ ಒಂದು ಹಂತಕ್ಕೆ ಕಮ್ಮಿ ಆಗುತ್ತೆ. ಅಷ್ಟಾದ್ರೂ ಮಾಡಿದ್ರಲ್ಲ ಗ್ರೇಟ್ ಅನ್ನೋ ಅನಿಸಿಕೆ ವಿಜಯ್ ಅಭಿಮಾನಿಗಳಲ್ಲಿ ಬರುತ್ತೆ. ಹೇಗೂ ವಿಜಯ್ ಗೆದ್ದಿರೋದು ಪ್ಯೂರ್ ಅಭಿಮಾನದ ಬಲದಿಂದಲೇ ಹೊರತು ಬೇರೆ ಯಾವುದೇ ರಾಜಕೀಯ ಕೌಶಲ್ಯಗಳನ್ನ ನೋಡಿ ಅಲ್ಲ ಅನ್ನೋದು ಆಲ್ರೆಡಿ ದೇಶಕ್ಕೆ ಗೊತ್ತಾಗಿದೆ. ಈಗ ಅವರ ಅಭಿಮಾನಿಗಳನ್ನ ಟರ್ನ್ ಮಾಡಬೇಕು ಅಂದ್ರೆ ಇಂಥ ಎಮೋಷನಲ್ ಡ್ರಾಮಾಗಳು ಮುಖ್ಯ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಅಲ್ಲದೆ ಇದೆಲ್ಲದರ ಬಳಿಕ ಪ್ರಮುಖ ಟಾರ್ಗೆಟ್ ಅಂದ್ರೆ ಅದು ಸರ್ಕಾರವನ್ನ ಬೀಳಿಸೋದು. ರಿಸಲ್ಟ್ ಬಂದು ಟಿವಿಕೆ ಟಾಪರ್ ಆಗಿ ಬಹುಮತ ತೋರಿಸೋದಕ್ಕೆ ಸರ್ಕಸ್ ಮಾಡ್ತಾ ಇರೋ ಹೊತ್ತಲ್ಲಿ ಸ್ಟಾಲಿನ್ ಕಡೆಯಿಂದ ಒಂದು ಹೇಳಿಕೆ ಬಂತು. ಅದೇನಂದ್ರೆ ಸರ್ಕಾರ ಮಾಡೋದಕ್ಕೆ ನಾವು ಅಡ್ಡಿಪಡಿಸೋದಿಲ್ಲ, ಆದ್ರೆ 6 ತಿಂಗಳು ನೋಡ್ತೀವಿ ಅಂತ, ಆಮೇಲೆ ಆಟ ಶುರು ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅಲ್ಲಿಗೆ 6 ತಿಂಗಳ ಒಳಗೆ ಸರ್ಕಾರ ಉರುಳಿಸೋ ಪ್ಲಾನ್ ಇದೆ ಅನ್ನೋದು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ. ಈ 6 ತಿಂಗಳಲ್ಲಿ ವಿಜಯ್ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಳಗಿರೋ ಮಿತ್ರರ ಕಡೆಯಿಂದ ಗೊತ್ತಾಗುತ್ತೆ. ಇಂಟರ್ನಲ್ ವಿಚಾರಗಳನ್ನ ತಿಳ್ಕೊಂಡು ಹೊರಗಿನಿಂದ ವಿಪಕ್ಷದಲ್ಲಿ ಕೂತು ಅಟ್ಯಾಕ್ ಮಾಡೋದಕ್ಕೂ ಸುಲಭ ಆಗುತ್ತೆ. ಡಿಎಂಕೆ ಅಷ್ಟು ವರ್ಷಗಳಿಂದ ರಾಜಕೀಯ ಮಾಡಿದ್ರು ಅಣ್ಣಾಮಲೈ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಆಗ್ತಾ ಇರ್ಲಿಲ್ಲ. ಇನ್ನು ಮೊದಲ ಬಾರಿಗೆ ಸರ್ಕಾರ ಮಾಡ್ತಾ ಇರೋ ವಿಜಯ್ಗೆ ಎಡವಟ್ಟಾದ್ರೂ ಪ್ರಶ್ನೆಗಳು ಬರುತ್ತೆ. ಅಕ್ರಮ ನಡೆದರಂತೂ ಎಸ್ಕೇಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ವಿಜಯ್ ವಿಷಯದಲ್ಲಿ ಅಣ್ಣಾಮಲೈ ಬೇಡ, ಕೇವಲ ಸ್ಟಾಲಿನ್ ಹಾಕೋ ಸವಾಲುಗಳನ್ನು ಡಿಫೆಂಡ್ ಮಾಡೋದು ಕಷ್ಟ ಅನ್ನೋ ರೀತಿಯ ಚರ್ಚೆ ನಡೀತಾ ಇದೆ. ಆದ್ರೆ ಇದೆಲ್ಲವನ್ನು ಮೀರಿದ ಇನ್ನೊಂದು ಸ್ಟ್ರಾಟಜಿ ಇದೆ. ಅದೇನಂದ್ರೆ ಖುದ್ದು ಕಾಂಗ್ರೆಸ್ ಡಿಎಂಕೆಗೆ ಸಹಾಯ ಮಾಡೋ ಪರಿಸ್ಥಿತಿ ಬರುತ್ತಾ ಅನ್ನೋದು. ಯಾಕಂದ್ರೆ ಟಿವಿಕೆ ಜೊತೆ ಸೇರ್ಕೊಂಡು ಒಂದು ರಾಜ್ಯ ಪಡೆದ ಖುಷಿಯಲ್ಲಿ ಕಾಂಗ್ರೆಸ್ ಇದೆ, ಆದ್ರೆ ಸೆಂಟ್ರಲ್ ನಲ್ಲಿ ಡಿಎಂಕೆಯನ್ನ ಎದುರು ಹಾಕಿಕೊಂಡಿದೆ. ಇಂಡಿ ಒಕ್ಕೂಟ ಛಿದ್ರ ಆಗಿದೆ. ಇಂಡಿ ಒಕ್ಕೂಟ ಒಗ್ಗಟ್ಟಲ್ಲಿ ಇದ್ದಾಗ ದೊಡ್ಡ ಮಟ್ಟದಲ್ಲಿ ಏನು ಕಿಸಿಯದೇ ಇದ್ರೂ ಇಡೀ ದೇಶದಲ್ಲಿ ರಂಪಾಟ ಮಾಡ್ಲಿಕ್ಕೆ ಸಹಾಯ ಆಗ್ತಾ ಇತ್ತು. ಆದ್ರೆ ಇನ್ಮುಂದೆ ರಾಹುಲ್ ಅಜೆಂಡಾಗಳನ್ನ ಪರಿಣಾಮಕಾರಿಯಾಗಿ ಪಸರಿಸೋದಕ್ಕೆ ಮಿತ್ರರು ಇಲ್ಲದಂತಾಗುತ್ತೆ. ಇದು ಮನದಟ್ಟಾಯ್ತು ಅಂದ್ರೆ ಕಾಂಗ್ರೆಸ್ ಮತ್ತೆ ಡಿಎಂಕೆಯನ್ನ ಓಲೈಸೋದಕ್ಕೆ ಸಾಧ್ಯತೆಗಳಿವೆ. ಆದ್ರಿಂದ ಟಿವಿಕೆ ಜೊತೆಗೆ ಇಟ್ಕೊಂಡು ಸ್ಟಾಲಿನ್ಗೆ ಸಹಾಯ ಮಾಡೋ ಪರಿಸ್ಥಿತಿಗೂ ಬರ್ಬೋದು ಎನ್ನಲಾಗ್ತಾ ಇದೆ. ಇದೆಲ್ಲ ಆಯಾಮಗಳನ್ನ ನೋಡ್ತಾ ಇದ್ರೆ ಟಿವಿಕೆ ಅವಧಿಯಲ್ಲಿ ಸ್ಟಾಲಿನ್ ದರ್ಬಾರ್ ಗ್ಯಾರಂಟಿ ಅನ್ನಿಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ಆರಂಭದಲ್ಲಿ ಬಹುಮತ ತೋರಿಸೋ ಹೊತ್ತಲ್ಲಿ ವಿಜಯ್ ಒಂದು ಎಡವಟ್ಟನ್ನ ಮಾಡಿ ಎಎಂಎಂಕೆ ಅಭ್ಯರ್ಥಿಯ ಹೆಸರನ್ನು ಕೂಡ ಸೇರಿಸಿದ್ರು. ಅದರ ಬೆನ್ನಲ್ಲೇ ಎಎಂಎಂಕೆ ಮುಖ್ಯಸ್ಥ ಟಿಟಿವಿ ದಿನಕರನ್ ಪ್ರೆಸ್ ಮೀಟ್ ಮಾಡಿ ನಮಗೇ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ಹೆಸರನ್ನ ಸೇರಿಸಿಕೊಂಡಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ ಅಂತೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಮಾಣ ವಚನ ತಡ ಆಗ್ತಾ ಇರೋದಕ್ಕೆ ಅಭಿಮಾನಿಯೊಬ್ಬ ಬೆಂಕಿ ಹಚ್ಕೊಂಡು ಸತ್ತಿರೋ ಘಟನೆ ಕೂಡ ನಡೆದಿದೆ. ಇದು ಯಾವ ರೀತಿ ಜೀವನ ಅನ್ನೋದು ಭಾರತೀಯರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಬಹುಮತ ಸಿಕ್ಕಿದ್ರೆ ಸಿಎಂ ಆಗೋದು ವಿಜಯ್, ಅದರಿಂದ ಅವರ ಫ್ಯಾಮಿಲಿಯಲ್ಲೇ ಎಲ್ರಿಗೂ ಖುಷಿ ಆಗೋದು ಡೌಟ್ ಇದೆ. ಅಂತದ್ರಲ್ಲಿ ಯಾರೋ ಒಬ್ಬ ಅಮಾಯಕ ಬೆಂಕಿ ಹಚ್ಕೊಳ್ತಾನೆ ಅಂದ್ರೆ ದೇಶದಲ್ಲಿ ಶಿಕ್ಷಣದ ಕೊರತೆ ಎಷ್ಟಿದೆ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡಿದಂತಾಗ್ತಾ ಇದೆ. ಹಿಂಗೆಲ್ಲ ಮಾಡ್ಕೊಂಡು ತಮಿಳುನಾಡು ಜನರು ಬೇರೆ ರಾಜ್ಯದ ಜನರಂತಲ್ಲ, ನಾವು ಸಿಕ್ಕಾಪಟ್ಟೆ ಬುದ್ಧಿವಂತರು ಅಂತ ಹೇಳ್ಕೊಂಡ್ರೆ ಯಾರು ತಾನೇ ಒಪ್ಪಿಕೊಳ್ತಾರೆ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.